ಹೆಲೋ ಬೆಂಗಳೂರು, ನಾನು ನಿಮ್ಮ ಪ್ರೀತಿಯಿಂದ ಚರಣ್ ಚೆರಿ ಬಂಗಾರಂ. ಇವಾಗ ನಾವು ಹೊರಟಿದ್ದು ಮಂತ್ರಾಲಯ ಕಡೆ. ಹಾಗೆ ಟೈಮ್ 11:50 ಆಗಿತ್ತು. ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ಹೊರಟಿದ್ದು ಮಂತ್ರಾಲಯ ಕಡೆ. ಹೋಗೋ ದಾರಿಯಲ್ಲಿ ಈಗ ಬೈಕ್ ರೈಡರ್ಸ್ ಕಂಡ್ರು. ಎಲ್ಲ ಒಂದು 100 ಜನ ಇರ್ತಾರೆ ಅನ್ಕೊತಿದ್ದೀನಿ. ಸೊ ಇವ್ರು ನೋಡಿ ಹೆಂಗೆ ಜಾಲಿಯಾಗಿ ಹೋಗ್ತಿದ್ದಾರೋ, ಬೈಕ್ ಮೇಲೆ ನಿಂತ್ಕೊಂಡು ಹುಷಾರಾಗಿ ಒಂದೇ ಲೈನಲ್ಲಿ ಹೋಗ್ತಿದ್ದಾರೆ. ಯಾರಿಗಾದರೂ ಈ ಥರ ಒಂದು ಕನಸಿರುತ್ತೆ, ಈಗ ರೈಡ್ ಹೋಗೋಣ, ಈಗ ಈ ಪ್ಲೇಸಿಗೆ ಹೋಗೋಣ ಅಂತ. ಬಟ್ ಆದರೆ ಎಲ್ಲರಿಗೂ ಆಗಲ್ಲ, ಕನಸು ನನಸು ಆಗುತ್ತೆ. ಸೊ ಆ ಥರ ನಾವು ಮುಂದೆ ನಾವು ನಿಂತಿದ್ದು ಡೀಸೆಲ್ ಬಂಕಲ್ಲಿ. ನಮ್ಮ ಮನೆಗೆ ಡೀಸೆಲ್ ಹೊಡ್ಸೋಣ ಅಂತ ನಿಂತ್ಕೊಂಡ್ವಿ. ಸೊ ಈ ಹುಡುಗ ನೋಡಿ, ಆ ಸೈಡ್ ಟ್ರಕ್ ಒಂದು ಸೈಡ್ ಹೊಡಿತಾನೆ, ಈ ಸೈಡ್ ನಮ್ಮ ಮನೆಗೂ ಒಂದು ಸೈಡ್ ಹೊಡಿತಾನೆ. ಸೊ ಏರ್ ಬೇಡ ಕಡಿಮೆ ಆಯಿತು, ಮುಂದೆ ಎಲ್ಲ ಏರಿಸ್ಕೊಂಡಿದ್ದು NH44 ಅನಂತಪುರ ಮೇಲೆ. ಸೊ ಅಲ್ಲಿ ಕಿಯಾ ನೋಡಿಕೊಂಡು ರೋಡ್ ಸೈಡೇ ಇದೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಹಾಗೆ ಹೋಗ್ತಾ ರೋಟಲ್ಲಿ ನಮ್ಗೆ ಸಿಕ್ಕಿದ್ದು ಮಂತ್ರಾಲಯ ಬಸ್ ಅಶ್ವಮೇಧ. ಈ ಬಸ್ಸು ಮಿಡ್ ನೈಟ್ ಸ್ಟಾರ್ಟ್ ಆಗಿಬಿಟ್ಟು ಬೆಳಗ್ಗೆ ರೀಚ್ ಆಗುತ್ತೆ ಮಂತ್ರಾಲಯಕ್ಕೆ. ಸೊ ನಾವು ನಿಂತಿದ್ದು ಅನಂತಪುರ ಟೋಲ್ ಗೇಟಲ್ಲಿ, ಫಸ್ಟ್ ಟೋಲ್ ಗೇಟಲ್ಲಿ. ಹಂಗೆ ಟೀ ಕುಡ್ಕೊಂಡು ಚಿಲ್ ಮಾಡಿಕೊಂಡು ನಾವು ಎಲ್ಲರೂ ಮಲಗಿದ್ರು. ಸೊ ನಾನು ರೀಚ್ ಆದೆ 5:15ಗೆ ಮಂತ್ರಾಲಯಗೆ. ಸೊ ಎಲ್ಲರನ್ನೂ ಎಬ್ಬರಿಸ್ಕೊಂಡು, ಸೊ ರೂಮ್ ನೋಡಬೇಕಿತ್ತಲ್ಲ, ರೂಮ್ ಹತ್ರ ನಿಲ್ಲಿಸ್ಕೊಂಡೆ. ಎಲ್ಲ ಎದ್ದುಬಿಟ್ರು. 5:15 ಆಯ್ತು ಅಲ್ಲಿಗೆ. ಸೊ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ಹೊರಗಡೆ ನೋಡಿ ಅಲ್ಲಿ ಮಾರ್ನಿಂಗ್ ಹೆಂಗಿದೆ, ಎಲ್ಲ ಗಾಡಿ ಎಲ್ಲ ಬರ್ತಿದೆ, ಫುಲ್ಲು ಜನ ಇದ್ದಾರೆ ಅನಿಸುತ್ತೆ ಈಗ ನೋಡ್ತಾ ಇದ್ದರೆ. ನಾಳೆ ಬೆಳಗ್ಗೆ ನೋಡೋಣ ಎಷ್ಟೆಷ್ಟಿರುತ್ತಂತ. ನಾವು ನಿಂತಿದ್ದು ಒಂದು ಲಾಡ್ಜ್ ಹತ್ರ. ಲಾಸ್ಟ್ ಟೈಮ್ ಇಲ್ಲೇ ಸ್ಟೇ ಮಾಡಿದ್ವಿ. ಸೊ ಇಲ್ಲಿ ಮತ್ತೆ ಇಲ್ಲೇ ಬಂದ್ವಿ, ಸರ್ವಿಸ್ ಚೆನ್ನಾಗಿದೆ. ಸೊ ಎಲ್ಲ ಹೇಳ್ಕೊಂಡು ಲಗೇಜ್ ಎಲ್ಲ ಇಳಿಸ್ಕೊತಿದ್ದಾರೆ. ಸೊ ಇಷ್ಟವರೆಗೆ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಂಡು ನಿಮ್ಮ ಪ್ರೀತಿಯಿಂದ ಚೆರಿ ಬಂಗಾರಂ. ಡ್ರೈವ್ ಮಾಡಿ ನಿದ್ದೆ ಇಲ್ಲ, ಸೊ ಸ್ವಲ್ಪ ನಿದ್ದೆ ಮಾಡಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೊರಟಿದ್ದೆ ದೇವಸ್ಥಾನ ಕಡೆ. ಹೊರಗಡೆ ಬಂದು ನೋಡಿದ್ರೆ ಬಿಸಿಲು ತುಂಬ ಇತ್ತು. ಸೊ ನಾವು ಜೂಮ್ ಹಾಕಿದ್ದು ಗುರು ಇಂಟರ್ನ್ಯಾಷನಲ್ ಲಾಡ್ಜ್ ನೈಟ್ ಸ್ಟೇ ಮಾಡಿದ್ದು ನಾವು. ಸೊ ಅದು ಆಪೋಸಿಟ್ ಸೈಡೇ ಒಂದು ರೆಸ್ಟೋರೆಂಟ್ ಇತ್ತು. ಅಲ್ಲಿ ಒಂದು ಕಾಫಿ ಟೀ ಕುಡ್ಕೊಂಡು ಲೇಟ್ ಆಗುತ್ತೆ ಅಂತ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕಡೆ. ಸೊ ಹೋಗ್ತಾ ಇದ್ರೇ ಕಾಲು ತುಂಬ, ಅದು ನೆಕ್ಸ್ಟ್ ಲೆವೆಲ್ ಬಿಡಿ. ಸೊ ಹಾಗೆ ಆರ್ಚ್ ಹತ್ರ ಸೇರಿಕೊಂಡು ಆರ್ಚ್ ಹತ್ರ ಒಂದು ವೀಡಿಯೋ ಮಾಡಿಕೊಂಡು ನಾವು ಎಂಟ್ರಿ ಕೊಟ್ಟಿದ್ದು ಒಳಗಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ. ಸೊ ಹಿಂದೆ ನೋಡಿದ್ರೆ ಒಂದು ಸ್ಟ್ಯಾಚು ಕಾಣಿಸಿದ್ದು ರಾಘವೇಂದ್ರ ಸ್ವಾಮಿದು. ಸೊ ನಾವು ಎಂಟ್ರಿ ಕೊಟ್ಟಿದ್ದು ಒಳಗಡೆ ಹೋಗಿದ ತಕ್ಷಣ ನಮಗೆ ಸಿಕ್ಕಿದ್ದು ಇನ್ನೊಂದು ಆರ್ಚು. ಸೊ ನಡೀತಾ ಇದ್ರೆ ಕಾಲಲ್ಲಿ ತುಂಬ ಸುಡ್ತಿದ್ದಾವೆ. ಸೊ ಒಂದು ವಿಡಿಯೋ ಮಾಡ್ಕೊಂಡೆ. ನೋಡಿ ಜನ ಹೆಂಗಿದ್ದಾರೆ ಗಾಯ್ಸ್, ತುಂಬಾ ಇದ್ದಾರೆ. ಕ್ಯೂ ಮಾತ್ರ ನೋಡಿ, ಒಂದು ಪಂಚೆ ಕೊಟ್ಕೊಂಡು ನಡೀತಿದ್ರೆ ಆ ಫೀಲೇ ಬೇರೆ ಗಾಯ್ಸ್. ತುಂಬ ಚೆನ್ನಾಗಿದೆ. ಇದೊಂದು ಟ್ರೆಡಿಷನ್ ಅಂತಲೇ ಹೇಳ್ಬೋದು. ನೋಡಿ